ನಾನು ನಿಮ್ ವಿಡಿಯೋ ನೋಡಿದ್ದೀನಿ. ನೀವಂದ್ರೆ ನಂಗೆ ತುಂಬಾ ಇಷ್ಟ. ನಮ್ಮ ಅಣ್ಣ ಎಲ್ಲ ನೋಡ್ತಾ ಇರ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು. ನೀವು ಸಕ್ಕತ್ತಾಗಿ ಮಾತಾಡ್ತೀರಿ. ನಾವು ಫಾಲೋ ಮಾಡ್ತಾ ಇದೀವಿ. ಹೌದಾ? ಓಕೆ, ಹಾ ಥ್ಯಾಂಕ್ ಯು. ನೀವ್ ಹೀಗೆ ಮಾಡಿ. ನಾನು ಸುಮಾರು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ಫಾಲೋ ಮಾಡಕ್ಕೆ. ನಮ್ಮ ಮನೇಲಿ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ನಿಮ್ ವಿಡಿಯೋಸ್ ನಾವು ಯೂಟ್ಯೂಬ್ ಅಲ್ಲಿ ಹ್ಮ್. ಟಿವಿ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಹೌದಾ? ಓಕೆ ಹಾ ಓಕೆ ಓಕೆ, ಥ್ಯಾಂಕ್ ಯು. ಸೂಪರ್ ಆಗಿ ಮಾತಾಡ್ತಾ ಇರ್ತೀರಾ ಸರ್. ಹೀಗೆ ಮಾಡ್ತಾ ಇರಿ. ನಿಮ್ಮ ಹ್ಮ್. ನಿಮ್ಮ ಜೊತೆ ನಮ್ಮ ಕಥೆನ ಎಲ್ಲರಿಗೂ ಹಂಚ್ತಾ ಇರಿ. ಎಲ್ಲ ನಿಮ್ಮ ತಗೊಂಡು ಇಂಪ್ರೆಸ್ ಆಗ್ಲಿ. ಥ್ಯಾಂಕ್ ಯು. ಖಂಡಿತ ಮಾಡ್ತೀವಿ. ನೀವೆಲ್ಲ ಇಷ್ಟೊಂದು ಬ್ಲೆಸ್ಸಿಂಗ್ ಕೊಟ್ಟ ಮೇಲೆ ನಾವು ಖಂಡಿತ ಮಾಡ್ತಾನೆ ಇರ್ತೀವಿ. ಸೊ ಹಾಗೆ ನಿಮ್ದು ಅದೇ ಮೆಸೇಜ್ ಬಂದಿತ್ತಲ್ಲ, ನಾನು ಮತ್ತೆ ನಿಮ್ಗೆ ಕಾಲ್ ಮಾಡಿರೋದು. ಸರ್ ಗೊತ್ತಾಯ್ತು. ನಮ್ಮ ಅಣ್ಣ ಮಾಡಿರ್ಬೇಕು. ನಮ್ಮ ಅಣ್ಣ ಮನೇಲಿಲ್ಲ. ಹೌದಾ? ಅವ್ರಿಗೂ ಹಾ ಹೇಳಿ ಕಾಲ್ ಮಾಡಿದ್ರು ಅಂತ. ಮತ್ತೆ ಅವ್ರು ಬಂದಾಗ ಅವ್ರ ಹಾ ಹತ್ರ ಹೇಳಿ, ಅವ್ರ ಹತ್ರನು ಕೂಡ ಮಾತಾಡ್ತೀನಿ. ಹಾ ಓಕೆನಾ? ಮತ್ತೆ ಸರಿ ಸರ್. ನೀವೆಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾವೆಲ್ಲ ಸೂಪರ್ ಆಗಿದ್ದೀವಿ ಸರ್. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಹುಷಾರಾಗಿದ್ದಾರಾ? ಚೆನ್ನಾಗಿದ್ದಾರೆ ಸರ್. ಓಕೆ ಓಕೆ. ಸರ್ ನೀವ್ ನಿಮಿಷದಲ್ಲಿ ಮೀಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಖಂಡಿತ ಮೀಟ್ ಮಾಡೋಣ. ಎಲ್ರು ಕೇಳ್ತಾರಲ್ಲ, ಸೊ ಎಲ್ರು ಮೀಟ್ ಆಗ್ಬೇಕಲ್ವಾ? ಹಾ ಸೊ ನೋಡೋಣ, ಖಂಡಿತ ಒನ್ ಡೇ ಫೈನ್ ಡೇ ಅಲ್ಲಿ ಮೀಟ್ ಆಗೋಣ, ಆಯ್ತಾ? ಸರಿ ಸರ್. ಹ್ಮ್. ನೀವಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನೀವು ನನ್ನ ತಂಗಿಗೆ ಇನ್ನೂ ತುಂಬಾ ತುಂಬಾ ಇಷ್ಟ. ಅವಳು ನಿಮ್ ವಿಡಿಯೋಸ್ ಎಲ್ಲಾನು ಹಾಕ್ತಾ ಇರ್ತಾಳೆ. ನೀವು ಅಂದ್ರೆ ಅವಳು ತುಂಬಾ ಇಷ್ಟ. ಹೌದಾ? ಅವರನ್ನು ಕೇಳಿದೆ ಅಂತ ಹೇಳಿ, ಆಯ್ತಾ? ಸರಿ ಹ್ಮ್. ಸರ್ ಆಯ್ತು. ನಿಮ್ಮ ಅಪ್ಪ ಅಮ್ಮನು ಕೇಳಿದೆ ಅಂತ ಹೇಳಿ, ನಿಮ್ಮ ಹ್ಮ್ ಬ್ರದರ್ನು ಕೇಳಿದೆ ಅಂತ ಹೇಳಿ. ಸೊ ಹಾ ನಿಮ್ಗೂ ಕೂಡ ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಹೀಗೆ ಇರ್ಲಿ ಯಾವಾಗ್ಲೂ ಕೂಡ. ಸರಿ ಸರ್. ಸರ್ ಹ್ಮ್. ನನ್ನ ಫ್ರೆಂಡ್ ನಿಮ್ಮ ಹತ್ರ ಮಾತಾಡ್ಬೇಕಂತಿದ್ಲು. ಅವಳು ಈಗ ಮನೇಲಿಲ್ಲ. ಬತ್ಲೆ ಮಾಡಕ್ ಹೇಳ್ತೀನಿ ಸರ್. ಸರಿ. ಮಾಡ್ಕೊಡ್ತೀನಿ. ಪಿಕ್ ಮಾಡಿ ಖಂಡಿತ ಸರ್ ಪ್ಲೀಸ್. ಖಂಡಿತ ಅವ್ರ ಹತ್ರ ಮೆಸೇಜ್ ಡ್ರಾಪ್ ಮಾಡೋದಕ್ಕೆ ಹೇಳಿ. ಹಾ ನಾನು ಫ್ರೀ ಆದಾಗ ಖಂಡಿತ ಕಾಲ್ ಮಾಡ್ತೀನಿ. ಅಂದ್ರೆ ನನಗೆ ಸುಮಾರು ಒಂದು ಜನ ಮೆಸೇಜ್ ಕಾಲ್ ಮಾಡಿರ್ತಾರೆ ಅಲ್ಲ, ನನಗೆ ಹಾ ಗೊತ್ತಾಗೋದಿಲ್ಲ ಯಾರು ಅಂತ. ಹ್ಮ್ ಸೊ ಹಾಗಾಗಿ ನಾನು ಫ್ರೀ ಟೈಮಲ್ಲಿ ಅದು ಖಂಡಿತ ಕಾಲ್ ಮಾಡ್ತೀನಿ. ಏನಂದ್ರೆ ನಿಮ್ಮ ಅಣ್ಣಗೆ ಫೋನ್ ಮಾಡೋದಕ್ಕೆ ಹೇಳಿ, ನಾನು ಖಂಡಿತ ಮಾತಾಡ್ತೀನಿ ಅವ್ರ ಹತ್ರ. ಸರಿ ಸರ್ ಆಯ್ತು. ಓಕೆ, ನೀವು ಆರಾಮಾಗಿದ್ದೀರಾ? ಟಿಫನ್ ಮಾಡಿದ್ರಾ? ಎಲ್ಲ ಆಯ್ತು ಸರ್. ನಾ ಕೂತಿದ್ದೆ ಫೋನ್ ನೋಡ್ತಾ ನಿಮ್ ವಿಡಿಯೋಸ್ನೇ ನೋಡ್ತಾ ಇದ್ದೆ ಈಗ. ಹೌದಾ? ಓಕೆ ಹ್ಮ್ ಓಕೆ. ನಿಮ್ಮ ಅಕೌಂಟ್ ತೆಗ್ದ್ಬಿಟ್ಟು ನಾನು ಯಾವ ದಿನ ಹಾಕಿರ್ತೀನಲ್ಲ ಅದೆಲ್ಲಾನು ನೋಡ್ತಾ ಇರ್ತೀನಿ ಅಣ್ಣನ ಫೋನಿಂದ. ಹಾ, ಓಕೆ ಓಕೆ. ಅಮ್ಮ ಈಗ ಹೊಲ್ದ ಹತ್ರ ಹೋಗಿದ್ದಾರೆ. ಅವ್ರಿದ್ದಿದ್ರೆ ಪಕ್ಕ ನಿಮ್ ಜೊತೆ ಮಾತಾಡಿರೋರು. ನಮ್ಮ ಅಮ್ಮಂಗೆ ನೀವಂದ್ರೆ ತುಂಬಾ ಇಷ್ಟ. ಓಕೆ ಓಕೆ, ಹ್ಮ್ ಖಂಡಿತ ಮಾತಾಡ್ತೀನಿ ಇನ್ನೊಂದ್ಸತಿ ಮತ್ತೆ, ಆಯ್ತಾ? ಹ್ಮ್ ನಿಮ್ಮ ಅಣ್ಣ ಫೋನ್ ಮಾಡಿದಾಗ ಖಂಡಿತ ಎಲ್ರ ಜೊತೆನೂ ಮಾತಾಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು. ಹ್ಮ್. ನೀವು ಮತ್- ಹೀಗೆ ಹ್ಯಾಪಿ ಆಗಿರಿ. ಯಾವಾಗ್ಲೂ ಖುಷಿಯಾಗಿ ಹೀಗೆ ಮಾತಾಡ್ತಾ ಇರಿ. ಆಯ್ತು ಖಂಡಿತ. ಸರ್ ನೀವು ಏನಂದ್ರೆ ನನ್ಗೇನ್ ಇಷ್ಟ ಗೊತ್ತಾ? ಹ್ಮ್ ಬೇರೆಯವ್ರ ಪ್ರಾಬ್ಲಮ್ಸ್ ಎಲ್ಲ ಇದ್ರೆ ಅವ್ರ ಪ್ರಾಬ್ಲಮ್ಸ್ ಕೇಳಿ ಎಲ್ಲರಿಗೂ ಕೇರ್ ಮಾಡ್ತಿರಲ್ಲ. ಹ್ಮ್ 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 ಆ ಹ್ಮ್ ಹ್ಮ್ ಅದು ನಂಗೆ ತುಂಬಾ ಇಷ್ಟ. ಅವ್ರ ಪ್ರಾಬ್ಲಮ್ಸ್ ಎಲ್ಲ ಇದ್ರೆ ಬೇರೆಯವ್ರಿಗೆಲ್ಲ ಸಾಲ್ವ್ ಆಗ್ಲಿ ಬೇಗ. ಆದ್ರೆ ಖಂಡಿತ. ಸರ್ ನಾನು ಒಂದು ಹೇಳ್ತೀನಿ, ಹ್ಮ್ ಸರಿನಾ ತಪ್ಪಾ ಅಂತ ಗೊತ್ತಿಲ್ಲ. ಆದ್ರೆ ಹ್ಮ್ ಓದೋ ಟೈಮಲ್ಲಿ ಓದ್ಬೇಕು. ಲವ್ ಹ್ಮ್ ಏನಕ್ ಮಾಡ್ಬೇಕು ಸರ್? ಅದ್ ಹಾಗೆ ಅಲ್ಲ, ಓದೋ ಟೈಮಲ್ಲೇ ಅದೆಲ್ಲ ಟಾಸ್ಕ್ಗಳು ಬರುತ್ತೆ ಲೈಫಲ್ಲಿ. ಅವಾಗ ಯಾವ್ದನ್ನ ಹೇಗೆ ಚೂಸ್ ಮಾಡ್ತೀವಿ, ಹೇಗೆ ತಗೊಂಡು ಹೋಗ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಹ್ಮ್ ಅದ್ ಹಾಗೆ ಅಲ್ಲ, ಒಂದ್ ಏಜ್ ಅಂತ ಬಂದಾಗ ಅದೆಲ್ಲ ಸ್ಟಾರ್ಟ್ ಆಗೋದು ಸರ್ ಸಹಜನೇ. ಆದ್ರೆ ಹ್ಮ್ ಮಾಡ್ಬೇಕು. ಆದ್ರೆ ಮಾಡಕ್ಕೂ ಮುಂಚೆ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಮತ್ತೆ ಹ್ಮ್ ಅವ್ರ ಎಜುಕೇಶನ್ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕಲ್ವಾ ಸರ್? ಹೌದು, ಅದ್ರ ಮೇಲೂ ಕಾನ್ಸಂಟ್ರೇಷನ್ ಇರಬೇಕು. ನಮ್ಮ ಓದು ಹೇಗೆ ನಡೆಯುತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಕೊಂಡು, ನಮ್ಮ ಲವ್ ಅಂತ ಏನಿದ್ರು ಅದ್ರ ಬಗ್ಗೆನೂ ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಹೋಗ್ಬೇಕು. ಬಟ್ ಕೆಲವೊಂದ್ ಟೈಮ್ ಅಲ್ಲಿ ಸರ್ ಏನ್ ಮಾಡೋದು? ನೀವ್ ಹೇಳಿದ್ದು ಸರಿ. ಹಾ ಆದ್ರೆ ನನ್ನ ಏಜಿನ ಪ್ರಕಾರ ಅಂದ್ರೆ ಹಾ ನನ್ಗೀಗ 21. ಓಕೆ. ಆದ್ರೆ ಹಾ ನಾನ್ ಹೇಳೋದು ಏನಂದ್ರೆ ಲವ್ ಹ್ಮ್ ಮಾಡೋಕ್ಕೂ ಮುಂಚೆ ಎಜುಕೇಶನ್ ಇಂಪಾರ್ಟೆಂಟ್. ಹ್ಮ್ ಎಜುಕೇಶನ್ ಆದ್ಮೇಲೆ ಲವ್ ಹ್ಮ್ ಎಲ್ಲ ನಾವೆಲ್ಲ ದೊಡ್ಡ ಎತ್ತರಕ್ಕೆ ಕೆಲಸ ತಗೊಂಡ್ರೆ ಹ್ಮ್ ತಾನಾಗೆ ಹುಡುಗಿರು ಬರ್ತಾರೆ. ಹ್ಮ್ ಎಸ್ ಆಗ ಕರೆಕ್ಟ್. ಹ್ಮ್ ಆದ್ರೆ ಲವ್ ತಾನಾಗೆ ಹುಡುಗಿರು ಬರ್ತಾರೆ. ಹ್ಮ್ ಆದ್ರೆ ಲವ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡ್ಬೇಕು. ನಾವೀಗ ಹ್ಮ್ ಎಜುಕೇಶನ್ ಮುಗಿಸಿದ್ರೆ ಹ್ಮ್ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ರನ್ನೂ ಚೆನ್ನಾಗಿ ನೋಡ್ಕೋಬಹುದು. ಆಗ ಹ್ಮ್ ಲವ್ ಮಾಡೋ ಟೈಮಲ್ಲಿ ಹುಡುಗಿರ್ನು ಚೆನ್ನಾಗಿ ನೋಡ್ಕೋಬಹುದು. ಹ್ಮ್ ಹುಡುಗಿರ್ನು ಅರ್ಥ ಮಾಡ್ಕೊಳಕ್ಕೂ ಸರಿ ಹೋಗುತ್ತೆ ಅಲ್ವಾ? ಗುಡ್ ಗುಡ್, ಸೂಪರ್. ನೋಡಿ, 21ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ, ನಿಮ್ ತರನ ಎಲ್ರು ತಿಳ್ಕೊಂಡ್ರೆ ಲವ್ ಅಲ್ಲಿ ಪ್ರಾಬ್ಲಮ್ಸೇ ಬರಲ್ಲ ಅಲ್ಲ. ಹ್ಮ್ ಆದ್ರೆ ಓಕೆ. ಲವ್ ಮಾಡೋಕ್ಕೂ ಮುಂಚೆ ಎಜುಕೇಶನ್ ಮತ್ತೆ ತಂದೆ ತಾಯಿರು ಕಷ್ಟಪಟ್ಟು ಓದಿಸೋದನ್ನ ಫಸ್ಟ್ ಉಳಿಸ್ಕೋಬೇಕು. ಹಾ, ವೆರಿ ಹ್ಮ್ ಗುಡ್. ಹೌದು. ಅದನ್ನ ತಿಳ್ಕೊಂಡ್ಮೇಲೆ ಲವ್ ಹುಡುಗಿರು ತಾನಾಗೆಲ್ಲ ಬರ್ತದೆ. ಅಲ್ವಾ? ದುಡ್ಡು ದುಡ್ಡಿದ್ರೆ ಎಲ್ಲಾನು ಹ್ಮ್ ಹ್ಮ್ ಮಾಡ್ಬೋದು ಅಂತ ಹೇಳ್ತಾರೆ. ಅದು ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಮನಸ್ಥಿತಿ ಮನಸ್ಥಾನ ಎಲ್ಲ ಹ್ಮ್ ಇಂಪಾರ್ಟೆಂಟ್.
ದುಡ್ಡು ದಿನಾ ಸಂಪಾದನೆ ಮಾಡ್ಬೋದು, ದುಡ್ಡು ಮಾಡೋರು ಬೇಕಾದಷ್ಟು ಜನ ಇರ್ತಾರೆ. ಆದ್ರೆ ಮನಸ್ಥಿತಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು, ನಾವ್ ಅರ್ಥ ಮಾಡ್ಕೊಳ್ಳೋರು ಒಂದೇ ಸಲ ಸಿಗೋದು, ಮತ್ತೆ ಸಿಗೋದಿಲ್ಲ. ಹ್ಮ್ 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 ಗುಡ್ ಗುಡ್. ನೋಡಿ ತುಂಬಾ ಚೆನ್ನಾಗಿ ಹೇಳಿದೀರಾ, ತುಂಬಾ ಚೆನ್ನಾಗಿ ಮಾತಾಡಿದೀರಲ್ಲ. ಸರ್, ಇದೆಲ್ಲ ಬಂದಿದ್ದು ನಮ್ಮ ಅಣ್ಣನಿಂದ, ನಮ್ಮ ಅಮ್ಮ ನಮ್ಮ ಅಪ್ಪನಿಂದ ನಾನು ಕಲ್ತಿದ್ದು. ಗುಡ್ ಗುಡ್. ಓಕೆ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಹ್ಮ್ ಹ್ಮ್ ಸರಿ ಓಕೆ, ಸರ್. ಹುಷಾರಾಗಿರಿ. ಹ್ಮ್ ಆರೋಗ್ಯನ ಇನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಪ್ಪ ಅಮ್ಮ, ಹ್ಮ್ ತಂಗಿ, ಏನು ಅಕ್ಕ ಇದಾರ, ತಂಗಿನ ಯಾರು? ಸರ್, ನಂಗೆ ತಂಗಿ ಇರೋದು, ನಮ್ಮ ಅಣ್ಣ ಅಂದ್ರೆ ನಮ್ ದೊಡ್ಡಪ್ಪನ ಮಗ ಇರೋದು ನನ್ಗೆ, ಅವನೇ ನನ್ಗೆಲ್ಲ. ಓಕೆ ಓಕೆ, ಎಲ್ಲ ಚೆನ್ನಾಗಿರಿ, ಚೆನ್ನಾಗಾಗ್ಲಿ, ಹ್ಮ್ ಒಳ್ಳೇದಾಗ್ಲಿ. ಆಯ್ತಾ? ಥ್ಯಾಂಕ್ ಯು. ನಿಮ್ ಹ್ಮ್ ಜೊತೆ ಮಾತಾಡಿದ್ದು ಕೂಡ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ನಿಮ್ಮ ಹ್ಮ್ ಫ್ರೆಂಡ್ಸ್ ಮತ್ತೆ ನಿಮ್ಮ ಅಣ್ಣ ಬಂದಾಗ ಅವ್ರಿಗೆ ಹೇಳಿ, ಹ್ಮ್ ಖಂಡಿತ ಮತ್ತೆ ಇನ್ನೊಂದ್ಸತಿ ಫ್ರೀ ಆದಾಗ ಕಾಲ್ ಬ್ಯಾಕ್ ಮಾಡ್ತೀನಿ, ಮಾತಾಡ್ತೀನಿ. ಆಯ್ತಾ? ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಥ್ಯಾಂಕ್ ನಮ್ ಯು. ಜೊತೆ ಮಾತಾಡಿ ನಂಗೆ ತುಂಬಾ ಖುಷಿ ಆಯ್ತು. ಇವತ್ತು ದಿನ ಪೂರ್ತಿ ಚೆನ್ನಾಗಿರ್ಲಿ ನಿಮ್ಗೆ. ಆಯ್ತು ಆಯ್ತು. ನಿಮ್ಗೆ ಯಾವಾಗ್ಲೂ ಎಲ್ಲಾ ದಿನನೂ ಚೆನ್ನಾಗಿರ್ಲಿ, ಎಲ್ಲಾ ಹ್ಮ್ ದಿನನೂ ಖುಷಿಯಾಗಿರಿ. ಆಯ್ತಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು ಟೇಕ್ ಸೋ ಕೇರ್. ಮಚ್ ಸರ್. ಬೈ ಬೈ, ಟೇಕ್ ಓಕೆ, ಕೇರ್. ಬಾಯ್ ಬಾಯ್.